ಪ್ರಿಯ ವೀಕ್ಷಕರಿಗೆ ಎಲ್ರಿಗೂ ಸ್ವಾಗತ ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ನೋಡಿ, ಜಾಹ್ನವಿ ಅಂಥೇಳಿ ಕಬ್ಬಾಳು ಹೋಬಳಿ ಕಡೆಯವರಾಗಿರ್ತಾರೆ ಇವರು. ಇನ್ನು ಚೂಲ್ ಬಂದ್ಬಿಟ್ಟು ಇವರಿಗೆ 24 ಗಂಟೆ ತೂತೊಳಗೆ ರಾಡ್ ಹಾಕಿ ಅಲ್ಲಾಡಿಸೋಕೆ ಕೆಲಸ ಮಾಡೋರು ಬೇಕು ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರು. 24 ಗಂಟೆನೂ ಇವರಿಗೆ ಕೆಲಸವನ್ನು ಮಾಡ್ತಾ ಇರಬೇಕು. ನೋಡಿ, ಕಾರಣ ಏನಪ್ಪ ಅಂದರೆ ಚಟ ಇವರಿಗೆ ಜಾಸ್ತಿ ಆಗಿಬಿಟ್ಟಿದೆ. ಗಂಡ ಹೊಸದಾಗಿ ಫಾರ್ಮ್ ಹೌಸ್ ಶುರು ಮಾಡಬೇಕು ಅಂತ ಹಳ್ಳಿಯಲ್ಲಿ ಜಮೀನು ತೊಗೊಂಡಿದ್ದಾರೆ. ಆ ಒಂದು ಜಮೀನಿನ ಕಡೆ ಇದ್ದಾರೆ ಕೆಲಸದಲ್ಲಿ. ಅದಕ್ಕೆ ಸಮಯ ಇವರಿಗೆ ಕೊಡೋದಕ್ಕಾಗ್ತಾಯಿಲ್ಲ. ತುಂಬ ಸಮಯ ಕಮ್ಮಿ ಇರೋದ್ರಿಂದ ಇವರಿಗೆ ಹೆಚ್ಚು ಸಮಯನ ಕೊಡೋದಕ್ಕೆ ಆಗ್ತಾಯಿಲ್ಲ. ಇದೇ ಒಂದು ಕಾರಣ ಅಂತ ಹೇಳ್ಬೋದು. ಓಕೆ, ಇನ್ನು ನೆಕ್ಸ್ಟು ಜಾಸ್ತಿ ಹೊತ್ತು ಕೆಲಸ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ತುಂಬ ಹೊತ್ತು ಇವರಿಗೆ ದಿಂಗಬೇಕು ಅಂತ. ಮೊದಲು ರಾಡ್ ಹಾಕಿ ಮಲಗಿದಾಗ ಗೊರಕೆ ಶಬ್ದವನ್ನು ಮಾಡಬಾರ್ದು, ನಿದ್ದೆ ಮಾಡೋಕ್ಕೆ ಆಗಲ್ಲ. ಓಕೆನಾ, ಅದಕ್ಕೋಸ್ಕರ ಅಷ್ಟೇ. ಇನ್ನು ಜಾಸ್ತಿ ಹೊತ್ತು ಸಾಮಾನು ಅಲುಗಾಡಿಸಿ ತೂತದೊಳಗೆ ಅದರೊಳಗೆ ಬಿಟ್ಟು ಉಜ್ಜಾಟವನ್ನು ಮಾಡಿದ್ರೆ ಒಳ್ಳೆಯ ಸುಖ ಸಿಗುತ್ತೆ ಅಂತ ಇಲ್ಲಿ ಹೇಳಿಕೆಯಲ್ಲಿ ತಿಳಿಸ್ಕೊಟ್ಟಿರೋಂಥದ್ದು. ಇನ್ನು ಮೂರನೇದು ಬಂದ್ಬಿಟ್ಟು ಯಾರದ್ದೇ ಫೋನ್ ಬಂದರೂ ಸಹ ಪಿಕ್ ಮಾಡಿ ಮಾತಾಡಬಾರ್ದು, ಅದರ ಪಾಡಿಗೆ ಅದ್ರ ಬಿಡಬೇಕು, ಅವ್ರ ಪಾಡಿಗೆ ಅವರು ಇಷ್ಟನ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇದು ಜಾಸ್ತಿ ಹೊತ್ತು ಕೆಲಸ ಮಾಡುವ ಒಂದು ಸಮಯದ ಬಗ್ಗೆ ಮತ್ತು ಕೆಲಸದ ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸಿಗುವ ಸಾಧ್ಯತೆ, ಯಾರಿಗೆಲ್ಲ ಸಿಗುವ ಸಾಧ್ಯತೆ ಇರುತ್ತೆ ಅಂತನೋ ಅದ್ರ ಬಗ್ಗೆನೂ ಇಲ್ಲಿ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಏನು ಅಂತ ನೋಡೋಣ. ಮೊದಲನೇದಾಗಿ ಹೇಳಬೇಕು ಅಂದರೆ ಆಯ್ಕೊಂಡು ತಿನ್ನೋರಿಗೆ ಮತ್ತು ಬಿಕಾರಿಗಳಿಗೆ ಸಿಗೋ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕೆ ಅಂತಂದರೆ ಅವರಿಗೆ ಆದರೆ ಮನೆ ಸಂಸಾರ ಮಠ ಅಂತ ಏನೂ ಇರೋದಿಲ್ಲ ನೋಡಿ, ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಇನ್ನು ಮನೆಗೆ ತೆರಳಿ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡೋರಿಗೂ ಕೂಡ ಮೊದಲು ಕರೆದು ಕೊಡ್ತೀನಿ ತೂತು ಓಕೆ ಅಂತ ಇಲ್ಲಿ ಎಣ್ಣೆ ಹೇಳಿಕೆಯಲ್ಲಿ ತಿಳಿಸ್ಕೊಟ್ಟಿರೋಂಥದ್ದು. ಇನ್ನು ಮೂರನೇದು ಬಂದ್ಬಿಟ್ಟು ಗಾರೆ ಕೆಲಸ ಅಥವಾ ಕುಡ್ಕೊಂಡು ರೋಡಲ್ಲಿ ನಿಂತುಕೊಂಡು ಕಂಡಲ್ಲಿ ತಟ್ಟೆ ಹಿಡಿದು ಬಿಡುವವರೆಗೂ ಕೂಡ ಸಿಗೋವಂಥ ಒಂದು ಕಾರಣ ಇರುತ್ತೆ. ಅವರೆಲ್ಲ ಯಾಕೆಂದಪ್ಪ ಅಂತಂದರೆ ಅವ್ರಿಗೆಲ್ಲ ಒಂದು ಒಳ್ಳೆ ಮನಸ್ಸಿರುತ್ತೆ, ಆ ಒಂದು ಕಾರಣಕ್ಕೋಸ್ಕರ ನೋಡಿ. ಇನ್ನು 32 ಎಕರೆಗೆ ತೆಂಗಿನ ತೋಟದ ಒಂದು ಇರಿಗೇಷನ್ ಬಗ್ಗೆನೂ ಸಹ ಅಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಡ್ರಿಪ್ ಇರಿಗೇಷನ್ ಸೇವ್ಸ್ ವಾಟರ್ ಆ್ಯಂಡ್ ಎನ್ಶೂರ್ಸ್ ಕನ್ಸಿಸ್ಟೆನ್ಸ್ ಮಾಯಿಸ್ಚರ್, ಪ್ರೊವೈಡ್ 40-50 ಲೀಟರ್ಸ್ ಪರ್ ಡೇ ಇನ್ ಸಮ್ಮರ್, ರೆಡ್ಯೂಸಿಂಗ್ ಇನ್ ಮಾನ್ಸೂನ್ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಮಾನ್ಸೂನಲ್ಲಿ ಸ್ವಲ್ಪ ಕಮ್ಮಿ ಆಗ್ಬೋದು. ಓಕೆನಾ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸಾಯಿಲ್ ಆ್ಯಂಡ್ ಫರ್ಟಿಲೈಸೇಷನ್ ಬಗ್ಗೆ ಹೇಳಿದ್ದಾರೆ. ಅಪ್ಲೈ ಆರ್ಗ್ಯಾನಿಕ್ ಮೆನ್ಯೂರ್ 25-50 kg ಪರ್ ಟ್ರೀಗೆ ಹಾಕಬೇಕು ಆ್ಯನ್ಯುಯಲಿ ಫಾರ್ ಬೆಟರ್ ಈಲ್ಡ್ಗೆ, ಅಂದರೆ ಒಂದು ಉತ್ತಮ ಬೆಳೆಗಾಗಿ, ಒಂದು ಉತ್ತಮ ಕ್ರಾಪ್ಗಾಗಿ. ಯೂಸ್ NPK 500 ಗ್ರಾಮ್ N, 320 ಗ್ರಾಮ್ P, 1200 ಗ್ರಾಮ್ K ಪರ್ ಟ್ರೀ ಪರ್ ಇಯರ್ ಫಾರ್ ಹೆಲ್ದಿ ಗ್ರೋತ್ಗೋಸ್ಕರ ಇಷ್ಟನ್ನು ನೀವು ಮಾಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಹಾರ್ವೆಸ್ಟಿಂಗ್ ಆ್ಯಂಡ್ ಹೀಲ್ಡ್ ಆಪ್ಟಿಮೈಸೇಷನ್ ಬಗ್ಗೆ ಹೇಳಿದ್ದಾರೆ, ನೋಡ್ಬೋದು. ಕೋಕೋನಟ್ ಟ್ರೀಸ್ ಸ್ಟಾರ್ಟ್ ಯೀಲ್ಡಿಂಗ್ ಆಫ್ಟರ್ 5-6 years ಆ್ಯಂಡ್ ಪೀಕ್ ಅಟ್ 10-15 years. ಹಾರ್ವೆಸ್ಟ್ ಎವ್ರಿ 45-60 days ಫಾರ್ ಆಪ್ಟಿಮಲ್ ಪ್ರೊಡಕ್ಟಿವಿಟಿ. If you do, then they'll cut you right.